ನಮಸ್ಕಾರ. ವಿವಿಸಿ ವಾಹಿನಿಗೆ ಸ್ವಾಗತ. ನಾನು ಸಮೀಕ್ಷಾ ಹೆಚ್ಆರ್. ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಾ ಸ್ವಚ್ಛ ಪರಿಸರದಿಂದ ಮಂಗಳಕರವಾಗಿದ್ದ ಭೂಮಿ ಇತ್ತೀಚೆಗೆ ತನ್ನ ಅಸಹನೆ ತೋರಿಸುತ್ತಿದ್ದಾಳೆ. ಕಾರಣ ಅತಿ ಬುದ್ಧಿವಂತ ಮನುಷ್ಯ ಪ್ರಾಣಿಯ ಆಟೋಟೋಪ. ಇದರ ಪರಿಣಾಮವನ್ನು ಯಾರೆದುರಿಸಬೇಕು? ಅದಕ್ಕೆ ನೋಡಿ ಇಲ್ಲಿ ಒಂದು ಚಿತ್ರಣವನ್ನು. ಈಗ ಕೇವಲ 2 ತಿಂಗಳ ಹಿಂದೆ ಸೂರ್ಯನ ತಾಪದಿಂದ ಇಡೀ ಭೂಮಿ ಕೆಂಪಾಗಿ ಹೋಗಿತ್ತು. ತಡೆಯಲಾರದ ತಾಪ. ಭಾರತದ ಹಲವೆಡೆ ಬಿಸಿಲಿನ ಬೇಗೆ ಎಷ್ಟಿತ್ತು ಅಂತ ಅಂದರೆ, ಬಂಡೆಗಳ ಮೇಲೆ, ಹಾಸುಗಲ್ಲುಗಳ ಮೇಲೆ ಜನ ಮೊಟ್ಟೆಗಳನ್ನ ಹೊಡೆದು ಆಮ್ಲೆಟ್ ಮಾಡಿ ತಿಂದರು. ಒಳಗೆ ಇರಲು ಆಗದೆ, ಹೊರಗಡೆ ಬರಲು ಆಗದೆ ಜನ ಒದ್ದಾಡಿ ಹೋದರು. ಮುನಿಸಿಕೊಂಡಿದ್ದ ಮಳೆರಾಯ ಮಳೆ ಸುರಿಸಪ್ಪ ಎಂದು ಪೂಜೆ ಪುನಸ್ಕಾರಗಳು, ಹೋಮ ಹವನಾದಿಗಳು ನಡೆದವು. ಜನಗಳ ಮೊರೆ ವರುಣದೇವನಿಗೆ ಸ್ವಲ್ಪ ಜೋರಾಗಿ ಕೇಳಿಸಿರಬೇಕು. ಕಡು ಮೋಡಗಳ ಮೇಲೇರಿ ಬಂದ ವರುಣದೇವ ಮಳೆ ಸುರಿಸಿಯೇ ಬಿಟ್ಟ. ಅದು ಯಾವ ಪರಿ ಅಂದರೆ, ಮೊದಲು ಮಳೆ ಬಂದಾಗ ಜನ ರಸ್ತೆಗಳಲ್ಲಿ ಕುಣಿದಾಡಿ ನಲಿದಾಡಿ ಮಳೆರಾಯನನ್ನು ಆಡಿ ನಲಿದಿ ಸ್ವಾಗತಿಸಿದ್ರು. ಆನಂತರ ಅವನ ಉಗ್ರ ತಾಂಡವ ಆರಂಭವಾಯಿತು. ಕೆರೆಕಟ್ಟೆಗಳು ತುಂಬಿ ಕೋಡಿ ಒಡೆದವು. ಹಳ್ಳಕೊಳಗಳು ತುಂಬಿ ನದಿಯೆಡೆಗೆ ಹೊರಟವು. ನದಿಗಳು ಮಳೆಯಿಂದ ತುಂಬಿ ಹೋದವು. ನೋಡುತ್ತಾ ಮಳೆ ಬೋರ್ಗೊರೆಯೋಕ್ಕೆ ಪ್ರಾರಂಭ ಆಯಿತು. ನದಿಗಳೆಲ್ಲವೂ ಪ್ರವಾಹ ಪರಿಸ್ಥಿತಿ ತಲುಪಿದ್ವು. ನೆರೆಯಿಂದ ಭೂಭಾಗಗಳು, ಹಳ್ಳಗಳು, ನಗರಗಳು ಮುಳುಗತೊಡಗಿದ್ವು. ಮಳೆರಾಯ ಸಾಕು ನಿಲ್ಲಿಸಪ್ಪ ನಿನ್ನ ಪ್ರತಾಪ ಎನಿಸುವಷ್ಟು ಮಳೆ ಸುರಿತಾ ಇದೆ. ಇದೇ ಮೊದಲ ಬಾರಿಗೆ ಈ ರೀತಿ ಮಳೆ ಸುರಿತಾ ಇದೆ ಅಂದ್ಕೋಬೇಡಿ. ಈ ವರ್ಷ ಮಾತ್ರ ಅಲ್ಲ, ಇತ್ತೀಚಿನ ವರ್ಷಗಳಲ್ಲಿ ಈ ರೀತಿ ಮಳೆ ಸುರಿತಾ ಇದೆ. ಕಾರಣ, ವಿಜ್ಞಾನಿಗಳೆಲ್ಲರ ಒಂದೇ ಅಭಿಪ್ರಾಯ, ಭೂಮಿ ಬಿಸಿಯಾಗ್ತಾ ಇದೆ. ಈ ರೀತಿ ಭೂಮಿ ಬಿಸಿಯಾಗ್ತಾ ಇರೋದಕ್ಕೆ ಕಾರಣ ಏನು? ಯಾರಾದರೂ ಭೂಮಿಯ ಕೆಳಗಿನಿಂದ ಉರಿ ಕೊಡ್ತಾ ಇದ್ದಾರಾ? ಕಾವು ಕೊಡ್ತಾ ಇದ್ದಾರಾ? ಇಲ್ಲ. ಕಿಚ್ಚು ಇಡ್ತಾ ಇದ್ದಾರಾ? ಖಂಡಿತ ಇಲ್ಲ. ಭೂಮಿಯು ಈ ಮಟ್ಟಿಗೆ ಬಿಸಿಯಾಗಬೇಕು ಅಂದರೆ ಬೇರೆ ಯಾರೂ ಕಿಚ್ಚು ಇಡಬೇಕಾಗಿಲ್ಲ. ತಮ್ಮ ತಳಕ್ಕೆ ತಾವೇ ಬೆಂಕಿ ಇಟ್ಕೊಳ್ತಾ ಇರುವ ಮನುಷ್ಯನೆಂಬ ಬುದ್ಧಿವಂತ ಪ್ರಾಣಿಯೇ ಇದಕ್ಕೆಲ್ಲ ನೇರ ಹೊಣೆ. ಒಂದು ಕಾಲ ಇತ್ತು, ಮನುಷ್ಯ ಪ್ರಾಣಿ ತುಂಬ ಬುದ್ಧಿವಂತ ಆಗಿರಲಿಲ್ಲ. ಪ್ರಾಣಿಗಳಿಗಿಂತ ಸ್ವಲ್ಪ ಭಿನ್ನವಾಗಿ ಬದುಕ್ತಾ ಇದ್ದ. ಮನುಷ್ಯ ಪ್ರಾಣಿ ಬಹಳ ನೆಮ್ಮದಿಯಾಗಿತ್ತು ಮತ್ತು ಭೂಮಿ ಸುರಕ್ಷಿತವಾಗಿತ್ತು. ಯಾವಾಗ ಮನುಷ್ಯ ಪ್ರಾಣಿಯ ಬುದ್ಧಿ ಚುರುಕಾಗ್ತಾ ಬಂತೋ ಅಂದಿನಿಂದ ಪ್ರಾರಂಭವಾಗಿದ್ದೇ ಪರಿಸರದ ವಿನಾಶ. ಹೇಗೆಂದರೆ, ಮನುಷ್ಯ ಪ್ರಾಣಿಯು ತಾನು ಜೀವನ ನಡೆಸೋದಕ್ಕೆ ಎಷ್ಟು ಸವಲತ್ತು ಅಗತ್ಯ ಇತ್ತೋ ಅದಕ್ಕಿಂತಲೂ ಹೆಚ್ಚು ಅಂದರೆ ಅನಗತ್ಯ ಸವಲತ್ತುಗಳನ್ನು ಪಡೆಯೋಕ್ಕೆ ಪ್ರಾರಂಭ ಆಯಿತು. ಅದಕ್ಕೆ ವಿಜ್ಞಾನ ಎಂಬ ಹೆಸರು ಕೊಡ್ತು. ವಿಜ್ಞಾನದ ಹೆಸರಿನಿಂದ ವಿಜ್ಞಾನಿಗಳು ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡತೊಡಗಿದರು. ಇದರಲ್ಲಿ ಒಂದು ಮಾತನ್ನು ನಾವು ತೆಗೆದು ಹಾಕೋ ಹಾಗಿಲ್ಲ. ವಿಜ್ಞಾನದಿಂದ ಮನುಷ್ಯನಿಗೆ ಸಿಕ್ಕ ಅನುಕೂಲತೆಗಳು ತುಂಬ ಇವೆ. ಅದರಿಂದ ಮನುಷ್ಯ ತನ್ನ ಜೀವವನ್ನು ಉತ್ತಮಪಡಿಸಿಕೊಂಡ. ಮುಖ್ಯವಾಗಿ ಸುರಕ್ಷತೆ, ಆರೋಗ್ಯ ಇವೆಲ್ಲವುಗಳಿಂದ ಮನುಷ್ಯನ ಆಯಸ್ಸು ಜಾಸ್ತಿ ಆಯಿತು. ಆದರೆ ಪರಿಸರದ ಆಯಸ್ಸು ಕಡಿಮೆ ಆಯಿತು. ಎಂಥ ವಿಪರ್ಯಾಸ! ಒಬ್ಬ ಸಾಮಾನ್ಯ ನಾಗರಿಕನಾಗಿ ನಾವು ಅಂದ್ಕೊಳ್ಬೇಕಾಗಿರೋದು ಇಷ್ಟೇ. ಸುಮ್ಮನೆ ಕಾರ್ನಲ್ಲೋ ಬೈಕ್ನಲ್ಲೋ ಕುಳಿತು ಆಕ್ಸಿಲೇಟರ್ ಒತ್ತಿಬಿಟ್ರೆ ಆಯಿತು. ಮುಂದಕ್ಕೆ ಓಡುವ ವಾಹನಗಳಿಗೆ ಶಕ್ತಿ ಕೊಡುವ ಇಂಧನವಾದ ಪೆಟ್ರೋಲ್ ಮತ್ತು ಡೀಸೆಲ್ ಯಾವತ್ತೂ ಆವಿಷ್ಕಾರ ಆಯಿತೋ ಅಂದಿನಿಂದಲೇ ಪ್ರಪಂಚದ ಪ್ರಕಾರವೇ ಬದಲಾಗಿ ಹೋಯಿತು. ಪ್ರತಿದಿನವೂ ಲಕ್ಷಾಂತರ ವಾಹನಗಳು ರಸ್ತೆಗೆ ಇಳಿದ್ವು. ಆ ವಾಹನಗಳಿಗೆ ರಸ್ತೆ ಬೇಕಾಗಿತ್ತು, ಅದಕ್ಕಾಗಿ ಜಾಗ ಬೇಕಿತ್ತು. ಆ ಜಾಗಕ್ಕಾಗಿ ಕಾಡು ಕಡಿಬೇಕಾಯಿತು. ಕಾಡುಗಳ ನಡುವೆ ಪುಟ್ಟ ಪುಟ್ಟ ನಗರಗಳು ನಿರ್ಮಾಣ ಆದವು. ಆ ನಗರಗಳಿಗೆ ಅಗತ್ಯ ವಸ್ತುಗಳ ಪೂರೈಕೆ ಆಗಬೇಕಿತ್ತು. ಅದಕ್ಕಾಗಿ ಅವುಗಳನ್ನ ಉತ್ಪಾದಿಸೋದಕ್ಕೆ ಕಾರ್ಖಾನೆಗಳು ಬೇಕಾದವು. ಆ ಕಾರ್ಖಾನೆಗಳ ಕೆಲಸ ಮಾಡುವ ಜನರಿಗಾಗಿ ವಾಸ ಮಾಡೋಕ್ಕೆ ಮನೆಗಳು ಬೇಕಿತ್ತು. ಅಷ್ಟಾದರೆ ಸಾಕಾಗೋದಿಲ್ಲ, ಅವಕ್ಕೆ ಮೂಲ ಸೌಕರ್ಯಗಳು ಬೇಕಾಗಿದ್ವು. ಆ ನಗರದ ಸುತ್ತಮುತ್ತಲಿನ ಹಳ್ಳಿಗಳು ಮೆಲ್ಲನೆ ಆ ನಗರದೊಳಗೆ ಸೇರಿಕೊಂಡ್ವು. ಅವು ಬಡಾವಣೆಗಳಾಗಿ ಮಾರ್ಪಾಡಾದವು. ಇದರ ನಡುವೆ ಹೊಸ ಸಂಶೋಧನೆಗಳು, ಹೊಸ ತಂತ್ರಜ್ಞಾನಗಳು ಪರಿಚಯ ಆದವು. ದೊಡ್ಡ ಕಾರ್ಖಾನೆಗಳು ಪ್ರಾರಂಭ ಆದವು. ಅವುಗಳಿಗೆ ಕಚ್ಚಾ ಮಾಲು ಪೂರೈಸೋದಕ್ಕೆ ಮತ್ತು ತಯಾರಿಸಿದ ಮಾಲುಗಳನ್ನು ಮಾರುಕಟ್ಟೆಗೆ ತಲುಪಿಸೋದಕ್ಕೆ ಹೊಸ ರಸ್ತೆಗಳು, ಮಾರ್ಗಗಳು, ರೈಲು ಮಾರ್ಗಗಳು ಬೇಕಾದವು. ಇವೆಲ್ಲಕ್ಕೂ ಜಾಗ ಕೊಟ್ಟಿದ್ದು ಮತ್ತೆ ಕಾಡಿನ ಪ್ರದೇಶವೇ. ಹೊಸ ಬಗೆಯ ತಂತ್ರಜ್ಞಾನದಿಂದ ದೂರ ಸ್ಥಳಗಳಿಗೂ ಬಹಳ ಬೇಗನೆ ತಲುಪಬಹುದಾಗಿತ್ತು. ಇದರಿಂದ ಸಂಚಾರದಲ್ಲಿ ಕ್ರಾಂತಿಯೇ ಉಂಟಾಯಿತು. ಸಮುದ್ರದಲ್ಲಿ ಹಡಗುಗಳು, ಆಕಾಶದಲ್ಲಿ ವಿಮಾನಗಳು ಸರಸರನೆ ಓಡಾಡಲು ಪ್ರಾರಂಭ ಆದವು. ಇದರ ಮಧ್ಯೆ ಜನಸಂಖ್ಯೆ ಹೆಚ್ಚಾಯಿತು. ರೈತ ತಾನು ಬೆಳೆಯುವ ಧಾನ್ಯಗಳ ಮೇಲೆ ತನ್ನ ಹಕ್ಕನ್ನು ಕಳೆದುಕೊಂಡ.
ಕಂಪನಿಗಳು ಹೇಳಿದಂತೆ ಕೇಳಿ ಅವರು ಕೊಡುವ ಗೊಬ್ಬರ ಬೀಜ ಕೀಟನಾಶಕ ಹಾಕಿ ಬೆಳೆ ಬೆಳೆದು ವಿಷಪೂರಿತವಾದ ಆಹಾರವನ್ನು ತನ್ನ ಮಕ್ಕಳಿಗೆ ತಿನ್ನಿಸುವ ಪರಿಸ್ಥಿತಿ ಇರುವಾಗ ಇನ್ನು ಜನಸಾಮಾನ್ಯರ ಪಾಡೇನು ಅಂತ ನೀವೇ ನೋಡಿ. ಹೆಚ್ಚಿದ ಜನಕ್ಕೆ ತಕ್ಕಂತೆ ಆಹಾರದ ಅವಶ್ಯಕತೆ ಇತ್ತು. ಆಗ ಕೃಷಿಯಲ್ಲಿ ಕ್ರಾಂತಿ ಉಂಟಾಯಿತು. ಆರೋಗ್ಯಪೂರ್ಣವಾಗಿದ್ದ ಆಹಾರದ ಬೆಳೆಗಳ ತಳಿಗಳೆಲ್ಲವೂ ದೊಡ್ಡ ದೊಡ್ಡ ಕಂಪನಿಗಳ ಕಾಲುಗಳ ಬೂಟಿನ ಕೆಳಗೆ ಸಿಕ್ಕಿ ಹಾಕಿಕೊಂಡು ಹೈಬ್ರಿಡ್ ತಳಿಗಳು ಬಂದವು. ಬೆಳೆ ಬೆಳೆಯುವ ರೈತ ತಾನು ಬೆಳೆದ ಧಾನ್ಯಗಳ ಮೇಲೆ ತನ್ನ ಹಕ್ಕನ್ನು ಕಳೆದುಕೊಂಡಿದ್ದು ಎಂಥ ದುರಂತ. ಆ ಕಂಪನಿಗಳು ಕೊಡುವ ಬೀಜಗಳನ್ನೇ ಬಿತ್ತನೆ ಮಾಡಿದ್ರೆ ಮಾತ್ರ ಬೆಳೆ ಮಣ್ಣಿನಿಂದ ಮೇಲೆಗೆ ಬರುತ್ತೆ ಅಂದರೆ ಆ ಕಂಪನಿಗಳ ಕಪಿಮುಷ್ಟಿ ವ್ಯವಸಾಯ ವ್ಯವಸ್ಥೆ ಮೇಲೆ ಎಷ್ಟು ಪರಿಣಾಮ ಬೀರಿರ್ಬೋದು. ಮತ್ತು ಕೀಟನಾಶಕ ಮತ್ತು ಕಳೆನಾಶಕ ಗೊಬ್ಬರ ಈ ಮೂರು ರೈತ ತನಗೆ ಗೊತ್ತಿರುವಂತೆ ಭೂಮಿಗೆ ಹಾಕ್ತಾ ಇರುವ ವಿಷ. ಅದು ಅವನಿಗೆ ಗೊತ್ತು, ಆದ್ರೇನು ಮಾಡಬಲ್ಲ. ಅದನ್ನು ಬಿಟ್ಟರೆ ಅವನಿಗೆ ಬೇರೆ ಗತಿ ಇಲ್ಲ. ಎಂತಹ ದುರಂತ. ಇತ್ತ ಕಡೆಗೆ ಬರೋಣ. ವಿಷ ಉಣಿಸಿ ಬೆಳೆದ ಬೆಳೆಗಳು ಮತ್ತೆ ಕಂಪನಿಗಳ ಕೈಗೆ ಹೋಗ್ತವೆ. ಮತ್ತೆ ಅಲ್ಲಿ ಅವು ಸಂಸ್ಕರಿತವಾಗುತ್ತವೆ. ಅಂದರೆ ಮತ್ತೊಮ್ಮೆ ಅದಕ್ಕೆ ಪ್ರಿಸರ್ವೇಟಿವ್ಸ್ ಎಂಬ ನಿಧಾನ ವಿಷವನ್ನು ಸೇರಿಸಲಾಗ್ತದೆ. ಅಂದರೆ ಅದರಿಂದ ಪದಾರ್ಥಗಳು ಹುಳುಕಾಗದಂತೆ ಎಷ್ಟು ದಿನಗಳ ಬೇಕಾದರೂ ಇರಬೇಕು. ಅದಕ್ಕೋಸ್ಕರ ಪ್ರಿಸರ್ವೇಟಿವ್ಸ್ ಎಂಬ ನಿಧಾನ ವಿಷವನ್ನು ಹಾಕಿ ಆಕರ್ಷಕ ಪ್ಲಾಸ್ಟಿಕ್ಕಿನ ಚೀಲಗಳಲ್ಲಿ ತುಂಬಿ ಸೀಲ್ ಮಾಡಿ ಕೊಡಲಾಗುತ್ತೆ. ಬೇಗನೆ ಬಿಕರಿಯಾಗಬೇಕು. ಆಗ ಜಾಹೀರಾತು ಲೋಕ ತೆರೆದುಕೊಳ್ಳುತ್ತದೆ. ಇಲ್ಲ ಸಲ್ಲದ್ದೆಲ್ಲವನ್ನು ಆಕರ್ಷಕವಾಗಿ ಸೇರಿಸಿ ಬಣ್ಣದ ಲೋಕದಲ್ಲಿ ಅದನ್ನು ಮುಳುಗಿಸಿ ಮಾರಾಟ ಕೇಂದ್ರಗಳಿಗೆ ಸಾಗಿಸ್ತದೆ. ಬಣ್ಣಕ್ಕೆ ಮರಳಾದ ಗ್ರಾಹಕ ಅವೆಲ್ಲವನ್ನು ಕೊಂಡು ತಂದು ತಾನು ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸುವ ತನ್ನ ಮಕ್ಕಳಿಗೆ, ತನ್ನ ಸಂಸಾರಕ್ಕೆ ಆ ನಿಧಾನ ವಿಷವನ್ನು ಬಟ್ಟಲಲ್ಲಿ ತುಂಬಿ ತಿನ್ನಿಸ್ತಾನೆ. ಅದಕ್ಕೂ ಉತ್ತರವಾಗಿ ಔಷಧ ಲೋಕ ಸಿದ್ಧವಾಗಿರುತ್ತೆ. ಆಹಾರದಲ್ಲಿನ ನಿಧಾನ ವಿಷವನ್ನು ತಿಂದವನ್ನು ಕ್ರಮೇಣ ಹಲವಾರು ಸೋಂಕುಗಳಿಗೆ ತುತ್ತಾಗ್ಬಿಡ್ತಾರೆ. ಆಗ ಕಂಡುಬರುವ ವೈದ್ಯಕೀಯ ಲೋಕದ ಕರ್ಮಕಾಂಡ ಕೆಲವು ಹಿರಿಯ ಪ್ರಾಮಾಣಿಕ ವೈದ್ಯರು ಹೇಳುವ ಪ್ರಕಾರ ಬ್ರಹ್ಮಾಂಡದಷ್ಟು ದೊಡ್ಡದಿದೆ. ರೋಗ ಬರುವ ಮುಂಚೆಯೇ ಔಷಧ ಸಿದ್ಧವಾಗಿರುತ್ತದೆ. ಅಂದರೆ ಇದು ಎಂಥ ದುರಂತ ಅಲ್ವೇ? ಇವಾಗೇನು, ಪ್ರಪಂಚವೇ ಅಂಗೈಯೊಳಗಿನ ಮೊಬೈಲ್ ಎಂಬ ಮಾಯಾ ಯಂತ್ರದ ಕೈಯೊಳಗಿದೆ. ಈಗ ದುಡಿಯುವ ಯಂತ್ರಗಳಂತ ಯುವ ಜನಾಂಗವಿದೆ. ಹೊರದೇಶಗಳ ಕಂಪ್ನಿಗಳಲ್ಲಿ ಅಥವಾ ಇಲ್ಲಿಯ ಕಂಪ್ನಿಗಳಲ್ಲೇ ದುಡಿದು ತಿಂಗಳಿಗೆ ಲಕ್ಷಾಂತರ ರೂಪಾಯಿ ದುಡಿಯುವ ಕೈಗಳಿವೆ. ಆದರೆ ಹೆಚ್ಚಿನ ದುಡ್ಡು ಸಿಕ್ಕಾಗ ಏನು ಮಾಡ್ತಾರೆ? ಇನ್ನೇನು ದುಶ್ಚಟಗಳ ದಾಸರಾಗ್ತಾರೆ. ಈಗಿನ ಪ್ರಪಂಚದ ಕಾರ್ಪೊರೇಟ್ ಕಂಪ್ನಿಗಳು ಎಷ್ಟು ಮುಂದಿವೆ ಅಂದರೆ ಅಂತಹ ದುಶ್ಚಟಗಳಿಗೂ ಒಂದು ಪ್ರೋಗ್ರಾಮ್ ಮಾಡಿಕೊಡ್ತವೆ. ಪೆಟ್ರೋಲ್ ಮತ್ತು ಪ್ಲಾಸ್ಟಿಕ್ ಮಾನವನ ಬದುಕಿಗೆ ಬೇಕಾಗಿರುವ 2 ಅನಿವಾರ್ಯ ಅನಿಷ್ಟಗಳು. ಇವುಗಳ ಅತಿ ಬಳಕೆಯಿಂದ ಭೂಮಿ ಬಿಸಿಯಾಗ್ತಾ ಇದೆ, ವಾತಾವರಣ ಬದಲಾಗ್ತಾ ಇದೆ, ರಣಬಿಸಿಲು ಇಲ್ಲವೇ ರಣಮಳೆ ಸುರಿಯುತ್ತಿದೆ. ಇದಕ್ಕೆ ಕಾರಣ ಏನು ಅಂತ ನೀವೇ ನೋಡಿ. ಅನವಶ್ಯಕವಾಗಿ ವಾಹನಗಳ ಖರೀದಿ, ಪರಿಸರ ವಿನಾಶ, ಪೆಟ್ರೋಲಿನ ಹೊಗೆ ಭೂಮಿಯನ್ನು ಆವರಿಸಿಕೊಳ್ಳುವಷ್ಟರಲ್ಲೇ ಪ್ಲಾಸ್ಟಿಕ್ನ ವಿಷ ಸಮುದ್ರವನ್ನು ಬಿಡದೆ ಇಡೀ ಭೂಮಿಯನ್ನೇ ಆವರಿಸಿಕೊಳ್ತಾ ಇದೆ. ಇದರಿಂದ ಆಗುವ ಅನಾಹುತ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಆದರೆ ಇದರಿಂದ ತನಗೇನು ಆಗೋದು ಎಂಬ ಭ್ರಮೆಯಲ್ಲಿ ಪ್ರತಿಯೊಬ್ಬರೂ ಮೈಮರೆತಿದ್ದಾರೆ. ಶಿಕ್ಷಣ, ಆರೋಗ್ಯ, ಸಾಮಾಜಿಕವಾಗಿ ಎಲ್ಲದರಲ್ಲೂ ತನ್ನ ಪ್ರಭಾವ ತೋರಿಸ್ತಿರುವ ಪ್ಲಾಸ್ಟಿಕ್ ಮತ್ತು ಪೆಟ್ರೋಲ್ ಇಲ್ಲದೆ ಒಂದು ದಿನವೂ ನಡೆಯೋಕ್ಕೆ ಸಾಧ್ಯ ಇಲ್ಲ. ಆದರೆ ಅದರ ಅನವಶ್ಯಕ ಬಳಕೆ ಮೇಲೆ ಪ್ರತಿಯೊಬ್ಬರು ತಮ್ಮ ಮೇಲೆ ತಾವೇ ಕಡಿವಾಣ ಹಾಕಿಕೊಳ್ಳಬೇಕಾಗುತ್ತೆ. ಇಷ್ಟೆಲ್ಲ ಒಂದು ಕತೆ ಆದರೆ ಈ ಕತೆಗೆ ಮೂಲ ಯಾವುದೆಂದು ಹುಡ್ಕೋಣ. ಅದೇ ಟಾರ್ಗೆಟ್ ಎಂಬ ಭಯೋತ್ಪಾದಕ. ಇಡೀ ಬ್ರಹ್ಮಾಂಡಕ್ಕೆಲ್ಲ ಒಬ್ಬ ದೊಡ್ಡ ಭಯೋತ್ಪಾದಕ ಇದ್ದಾನೆಂದರೆ ಅವನ ಹೆಸರೇ ಟಾರ್ಗೆಟ್. ಅದು ಮನುಷ್ಯನ ಹುಟ್ಟಿನಿಂದಲೇ ಆರಂಭವಾಗ್ತದೆ. ಈ ಬಾರಿ ಇಷ್ಟು ಮಕ್ಕಳು ಈ ಆಸ್ಪತ್ರೆಯಲ್ಲಿ ಹೆರಿಗೆ ಆಗಬೇಕು, ಹುಟ್ಟಬೇಕು, ಅದು ಒಂದು ಟಾರ್ಗೆಟ್. ಇಂಥ ಶಾಲೆಗೆ ಸೇರಿಸಬೇಕು, ಈ ಬಾರಿ ಈ ಶಾಲೆಗೆ ಇಷ್ಟು ಮಕ್ಕಳು ದಾಖಲೆ ಆಗಬೇಕು, ಟಾರ್ಗೆಟ್. ಈ ಬಾರಿ ಶಾಲೆಯ ಮಕ್ಕಳು ಇಷ್ಟು ಪರ್ಸೆಂಟೇಜ್ ಪಡೆಯಲೇಬೇಕು, ಇಂಥ ಕಾಲೇಜಿನಲ್ಲೇ ಓದಬೇಕು, ಟಾರ್ಗೆಟ್. ಇಂತಹ ಕೆಲಸ ಪಡೆಯಲೇಬೇಕು, ಕೆಲಸಕ್ಕೆ ಸೇರಿದ್ದಾಯಿತು. ಆ ಕಂಪನಿಯ ಆಡಳಿತ ಮಂಡಳಿ ಹೇಳುತ್ತೆ ಈ ಬಾರಿ ಇಷ್ಟು ಜನ ಕೆಲಸ ಸೇರಲೇಬೇಕು, ಟಾರ್ಗೆಟ್. ಇಷ್ಟು ಪ್ರೊಡಕ್ಷನ್ ಆಗಲೇಬೇಕು, ಆದರೆ ಪ್ರೊಡಕ್ಷನ್ ಆದ ವಸ್ತುಗಳು ಈ ತಿಂಗಳಲ್ಲೇ ಇಷ್ಟು ಸೇಲ್ ಆಗಲೇಬೇಕು, ಟಾರ್ಗೆಟ್. ಏನಾದರೂ ಮಾಡಿ ಟಾರ್ಗೆಟ್ ಕಂಪ್ಲೀಟ್ ಆಗಲೇಬೇಕು. ಇಷ್ಟು ವಾಹನ ತಯಾರಿಕೆ ಆಗಲೇಬೇಕು, ಇಷ್ಟು ವಾಹನಗಳು ಸೇಲ್ ಆಗಲೇಬೇಕು, ಇಷ್ಟು ಸರ್ವಿಸ್ ಕೂಡ ಆಗಬೇಕು.
ಕೊನೆಗೆ ಇಷ್ಟು ಪೆಟ್ರೋಲ್ ಇಷ್ಟು ಡೀಸೆಲ್ ಸೇಲ್ ಆಗಲೇಬೇಕು ಟಾರ್ಗೆಟ್. ಇವೆಲ್ಲದರ ಪರಿಣಾಮ ಪ್ಲಾಸ್ಟಿಕ್ನ ಬಳಕೆ ಅಗತ್ಯಕ್ಕಿಂತಲೂ 100 ಪಟ್ಟು ಹೆಚ್ಚಾಗಿದೆ. ಪೆಟ್ರೋಲ್ ಡೀಸೆಲ್ ಬಳಕೆ 1000 ಪಟ್ಟು ಹೆಚ್ಚಾಗಿದೆ. ಭೂಮಿ ಬಿಸಿಯಾಗ್ತಾ ಇದೆ. ಭಯಂಕರವಾದ ಬಿಸಿಲು. ಆವಿಯಾದ ನೀರು ಅಷ್ಟೇ ಭಯಂಕರವಾಗಿ ಮತ್ತೆ ಸುರಿಯಲೇಬೇಕಲ್ವೇ? ಹಾಗಾಗಿ ಮಳೆ ಸುರಿತಾ ಇದೆ. ಪ್ರಚಂಡ ಮಳೆ ಸುರಿತಾ ಇದೆ. ಹೀಗಾದರೆ ಮುಂದಿನ ಪೀಳಿಗೆ ಗತಿ? ಮುಂದಿನ ಪೀಳಿಗೆ ಅಂದರೆ ತಲೆ ಕೆರ್ಕೊಳ್ಬೇಡಿ ಪ್ರೀತಿಯ ವೀಕ್ಷಕರೇ. ಅದು ನಿಮ್ಮ ತೋಳಿನಲ್ಲೋ ನಿಮ್ಮ ಮಡಿಲಲ್ಲೋ ಹಾಲು ಕುಡಿದು ನೆಮ್ಮದಿಯಾಗಿ ನಿದ್ರೆ ಮಾಡ್ತಾ ಇರುವ ನಿಮ್ಮ ಮುದ್ದು ಕಂದಮ್ಮ. ಆ ಕಂದಮ್ಮ ಮುಂದೆ ಚೆನ್ನಾಗಿರಲೆಂದೇ ಎಷ್ಟೆಲ್ಲವನ್ನು ಮಾಡ್ತೀರಾ. ಆದರೆ ಕಂದಮ್ಮನಿಗೆ ಶುದ್ಧವಾದ ಗಾಳಿ ಬೇಕಲ್ವಾ? ಶುದ್ಧವಾದ ಕುಡಿಯೋ ನೀರು ಬೇಕಲ್ವಾ? ಶುದ್ಧವಾದ ಆಹಾರ ಬೇಕಲ್ವಾ? ಭೂಮಿ ನಿಷ್ಕಲ್ಮಶವಾಗಿ ಸದಾ ಹಸಿರಾಗಿದ್ದರೆ ಮಾತ್ರ ತಾನೇ ನಿಮ್ಮ ಕಂದಮ್ಮಗಳು ನೆಮ್ಮದಿಯ ಉಸಿರಾಡಿಕೊಂಡಿರಲು ಸಾಧ್ಯ ಅಲ್ವಾ? ಇನ್ನೂ ಸಮಯ ಮಿಂಚಿಲ್ಲ. ಈಗಲಾದರೂ ನಾವೆಲ್ಲ ಎಚ್ಚೆತ್ತುಕೊಳ್ಳೋಣ. ನಮ್ಮ ಮುಂದಿನ ಪೀಳಿಗೆಗೆ ಈ ಭೂಮಿಯನ್ನು ಸ್ವಚ್ಛವಾಗಿ ಬಿಟ್ಕೊಡೋಣ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ.